ಹೀರೋಯಿನ್ ನಂಬರ್ 1 ಆಕೆ ಮಾತಾಡಿರೋದನ್ನ ನೀವು ಕೇಳಿಸ್ಕೊಂಡ್ರೆ, ಆಕೆ ಅಡ್ಡಗೋಡೆ ಮೇಲೆ ದೀಪ ಇಡೋ ತರ ಮಾತಾಡಿದ್ರು. ಕಾಸ್ಟಿಂಗ್ ಕೌಚ್ ಒಪ್ಪದ ನಟಿಯನ್ನ ಒಪ್ಪಿದ್ರು ಅಂತ ತಪ್ಪಾಗಿ ತೋರಿಸಬಾರ್ದು. ಸೊ ಆಗ ನಾವೇ ತಪ್ಪು ಮಾಡ್ದಂತಾಗುತ್ತೆ, ತಪ್ಪಿದಸ್ತ ಸ್ಥಾನದಲ್ಲಿ ನಾವು ನಿಲ್ಬೇಕಾಗತ್ತೆ. ರೂಮ್ಗೆ ಕರೆದಂತ ಡೈರೆಕ್ಟರ್ ರಾಮ್ ಜನಾರ್ದನ್ ಆತನನ್ನ ಮತ್ತೆ ಕೇಳಿದ್ವಿ. ಅವನ್ ನೋಡಿದ್ರೆ ನನ್ಗೆ ಈ ಜವಾಬ್ದಾರಿಯನ್ನ ಬಿಡಿ ಅಂತ ಆ ರೀತಿಯಾಗಿರುವಂತ ಮಾತುಗಳನ್ನು ಹೇಳ್ತಾನೆ. ನಾವು ನಂಬಿಲ್ಲ. ನಾವೇ ಇನ್ನೊಮ್ಮೆ ಮಾತಾಡಿ ಅಂತ ಡೈರೆಕ್ಟರ್ ಹೇಳ್ತಾನೆ. ಇನ್ನೊಂದು ಸಲ ನೀವು ಮಾತಾಡಿ ಅಂತ ಹೇಳಿ 3 ದಿನ ಆದ್ಮೇಲೆ ಹೀರೋಯಿನ್ ನಂಬರ್ 1 ಅನ್ನ ರಾಮ್ ಜನಾರ್ದನ್ ಮತ್ತೆ ಕರ್ಕೊಂಡು ಬರ್ತಾನೆ. ಯಾವಾಗ ನಮಗೆ ನಂಬಿಕೆ ಬರ್ತಾ ಇಲ್ಲ, ಆಕೆ ನೋಡಿದ್ರೆ ರೆಡಿ ಇಲ್ಲ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ, ನೀವು ನೋಡಿದ್ರೆ ಕಮಿಟ್ಟು ಅಂತ ಒಪ್ಕೊಳ್ತಿದ್ದೀರಿ ಅಂದ್ರೆ ಈ ಸಲ ನಾವು ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಬೇರೆ ಹೋಟೆಲ್ ಕರ್ಕೊಂಡ್ ಬರ್ತಾನೆ. ಹಾಗೆ ನೀವೇ ಪರ್ಸನಲ್ ಆಗಿ ಮಾತಾಡಿ ಅಂತ ಆತ ಆಕೆನ ಕೂರಿಸಿ ತಾನು ಎದ್ದು ಹೋಗ್ತಾನೆ. ಈ ಹಿಂದೆ ಫುಲ್ ಕವರ್ಡ್ ಡ್ರೆಸ್ ನಲ್ಲಿ ಬಂದಿದ್ದ ಹೀರೋಯಿನ್ ಈಗ ರಿವೀಲಿಂಗ್ ಡ್ರೆಸ್ ನಲ್ಲಿ ಬಂದಿರ್ತಾರೆ. ಮತ್ತೊಂದು ಸಲ ನಂಬರ್ 1 ಹೀರೋಯಿನ್ ಎಂಟ್ರಿ. ಹೀರೋಯಿನ್ ನಂಬರ್ 1 ನಾವು ನಿಮಗೀಗ 3 ಹೀರೋಯಿನ್ಗಳನ್ನ ತೋರಿಸಿದೀವಿ. ಅದರಲ್ಲಿ ಮೊದಲ ಹೀರೋಯಿನ್, ಮೊದಲ ಭೇಟಿಯಲ್ಲಿ ಹೀರೋಯಿನ್ ಹಿಂಜರಿಕೊಳ್ತಾ ಇದ್ರು. ಆದ್ರೆ ಎರಡನೇ ಭೇಟಿಯಲ್ಲಿ ಆಕೆಯಲ್ಲಾದ ಬದಲಾವಣೆ ನೀವು ಗಮನಿಸಬೇಕು, ಆಕೆಯ ಬೋಲ್ಡ್ನೆಸ್ ನೀವು ಗಮನಿಸಬೇಕು, ಆಕೆಯ ಮಾತು ನೀವು ಗಮನಿಸಬೇಕು. ಇಲ್ಲಿ ತನಕ ಮಾಡಿಲ್ವಂತೆ, ಈಗ ರೆಡಿ ಅಂತ ಮದರ್ ಪ್ರಾಮಿಸ್ ಅಂತಾಳೆ ಹೀರೋಯಿನ್. ಅಗ್ರಿಮೆಂಟ್ ಆಗಿ ಪ್ರಾಜೆಕ್ಟ್ ಶುರುವಾಗ್ಲಿ, ನಾನು ರೆಡಿ ಅಂತ ಈಕೆ ಹೇಳ್ತಿದ್ದಾಳೆ. ಮೊದಲ ಭೇಟಿಗೂ ಎರಡನೇ ಭೇಟಿಗೂ ಈ ಸೋ ಕಾಲ್ಡ್ ಡೈರೆಕ್ಟರ್ ಅದೇನು ಮಾತಾಡೋದ್ನೋ, ಏನು ಹೇಳಿ ಕನ್ವಿನ್ಸ್ ಮಾಡೋದ್ನೋ ಗೊತ್ತಿಲ್ಲ. ಮೊದಲ ಬಾರಿಗೆ ಹಿಂಜರಿಕೆಯಲ್ಲಿ ಮಾತಾಡಿದ ಆ ಹೆಣ್ಣು ಮಗಳು ಎರಡನೇ ಬಾರಿಗೆ ಐ ಆಮ್ ರೆಡಿ ಅಂತ ಹೇಳ್ತಾಳೆ. ರಿವೀಲಿಂಗ್ ಡ್ರೆಸ್ ನಲ್ಲಿ ಬರ್ತಾಳೆ. ಯಾವುದರ ಅನಿವಾರ್ಯತೆಯೋ, ಈತ ಏನೇನು ಹೇಳದ್ನೋ, ಒಟ್ನಲ್ಲಿ ಮೊದಲ ಭೇಟಿಯ ನಂತರ ಎರಡನೇ ಭೇಟಿಯಲ್ಲಿ ಹೆಂಗೆ ಈ ಹೀರೋಯಿನ್ ವರಸೆ ಬದಲಾಯಿತು, ಮಾತು ಬದಲಾಯಿತು ನೋಡಿ. ಮೇಡಮ್, ಈಗ ಡೈರೆಕ್ಟರ್ ಎಲ್ಲ ಮಾತಾಡಿದ್ದಾರೆ. ಹಾಂ ಸರ್, ಹೇಳಿದ್ದಾರೆ. ಮೇಡಮ್, ಕಮಿಟ್ಮೆಂಟ್ ವಿಚಾರದಲ್ಲಿ ನಿಮ್ಮ ಒಪಿನಿಯನ್ ಏನು ಮೇಡಮ್? ಸರ್ ಅದೇ ಇವಾಗ ಸರ್ ಹೇಳಿದ್ರು ಕಮಿಟ್ಮೆಂಟ್ ಇದೆ ಅಂತ ಹೇಳಿದ್ರು. ಸರ್ ಇವಾಗ ಏನು ಗೊತ್ತಾ ಸರ್, ಪ್ರಾಜೆಕ್ಟ್ ಕನ್ಫರ್ಮ್ ಆಗಿ ಅಗ್ರಿಮೆಂಟ್ ಆಗಿ ಅಡ್ವಾನ್ಸ್ ಆದರೆ ಖಂಡಿತ ಇಟ್ಸ್ ಫೈನ್. ಸೊ ಅದಕ್ಕೋಸ್ಕರ ನಿಮ್ದೊಂದು ಒಪಿನಿಯನ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಮುಂದುವರ್ಸೋಣ ಅಂತ. ಯಾವುದು ಆ ಥರ ಪ್ರಾಜೆಕ್ಟ್ಸ್ ನಾನು ಮಾಡಿಲ್ಲ ಇದುವರೆಗೂ. ಸೊ ಅದೇ ಹೇಳ್ತಾ ಇದೆ ಸರ್ಗೆ, ಸರ್ ನೀವೇ ಮಾತಾಡಬೇಕು ಅಂತ. ನನಗೆ ಅದು ಗೊತ್ತಿಲ್ಲ ಏನು ಮಾತಾಡಬೇಕು ಅಂತ. ನಿಮ್ಮದು ಏನಿದೆ ಮೇಡಮ್, ಒಂದು ಮೂವಿಗೆ ಏನು ಬಜೆಟ್ ಇದೆ? ಸರ್ ಇವಾಗ ಪ್ರೆಸೆಂಟ್ಲಿ ನಾನು 5 ಮಾಡ್ತಾ ಇದ್ದೀನಿ ಸರ್. 5 ನೀವು ಟೋಟಲ್ ಇನ್ 5 ವಿತ್ ಕಮಿಟ್ಮೆಂಟ್? ಇಲ್ಲ ಸರ್, ಪ್ರಾಜೆಕ್ಟ್ಗೆ ಕಮಿಟ್ಮೆಂಟ್ ಆದರೆ ಎಷ್ಟು ಟೋಟಲ್ ಮಾಡ್ತಾರೆ ಸರ್? ಅದನ್ನ ಮಾತಾಡೋಣ, ಬಿಕಾಸ್ ನನಗೆ ನೋ ಐಡಿಯಾ. ಓಕೆ, ನಾವು ಓಪನ್ ಆಗಿ ಮಾತಾಡ್ಬೋದು ಅಂದ್ರು ಅದಕ್ಕೋಸ್ಕರ ಡೋಂಟ್ ಮೈಂಡ್. ಇಲ್ಲ ಸರ್, ಅಂದ್ರೆ ಕ್ಲಾರಿಟಿ ಇರುತ್ತೆ ಇಬ್ರಿಗೂ, ಏನು ತೊಂದರೆ ಇಲ್ಲ. ಕಮಿಟ್ಮೆಂಟ್ ವಿಚಾರ ಪ್ರಾಜೆಕ್ಟ್ ಆದಮೇಲೆ ಅಗ್ರಿಮೆಂಟ್ ಆಗಿ ಲೈಕ್ ಕನ್ಫರ್ಮೇಶನ್ ನಮಗೊಂದು ಸಿಕ್ಕಿದ್ರೆ ಆಬ್ವಿಯಸ್ಲಿ ಅಷ್ಟೇ ಕೇಳಿದ್ವಿ. ಇಂಡಸ್ಟ್ರಿಯಲ್ ಕಾಮನ್ ಏನು? ಹೌದು ಸರ್, ಬಟ್ ಅಂದ್ರೆ ಮದರ್ ಪ್ರಾಮಿಸ್ ನಾನು ಇದುವರೆಗೂ ಅದು ಪ್ರಾಜೆಕ್ಟ್ ಯಾವುದು ಮಾಡಿಲ್ಲ. ಇಲ್ಲ ಬಲಂತ ಆ ಥರ ಏನಿಲ್ಲ. ಇಲ್ಲ ಸರ್, ನೀವು ಮುಗಿಸ್ಕೊಳ್ಳಿ ನೆಕ್ಸ್ಟ್ ಟೈಮ್. ಸರಿ ಆಯಿತು. ನಿಮಗೂ ಒಂದು ಕ್ಲಾರಿಟಿ ಇರುತ್ತೆ, ಲೈಕ್ ನನಗೂ ಒಂದು ಕ್ಲಾರಿಟಿ ಇರುತ್ತೆ. ಮೇಡಮ್, ಈಗ ಡೈರೆಕ್ಟರ್ ಎಲ್ಲ ಮಾತಾಡಿದ್ದಾರೆ. ಹಾಂ ಸರ್, ಹೇಳಿದ್ದಾರೆ. ಮೇಡಮ್, ಕಮಿಟ್ಮೆಂಟ್ ವಿಚಾರದಲ್ಲಿ ನಿಮ್ಮ ಒಪಿನಿಯನ್ ಏನು ಮೇಡಮ್? ಸರ್ ಅದೇ ಇವಾಗ ಸರ್ ಹೇಳಿದ್ರು ಕಮಿಟ್ಮೆಂಟ್ ಇದೆ ಅಂತ ಹೇಳಿದ್ರು. ಸರ್ ಇವಾಗ ಏನು ಗೊತ್ತಾ ಸರ್, ಪ್ರಾಜೆಕ್ಟ್ ಕನ್ಫರ್ಮ್ ಆಗಿ ಅಗ್ರಿಮೆಂಟ್ ಆಗಿ ಅಡ್ವಾನ್ಸ್ ಆದರೆ ಖಂಡಿತ ಇಟ್ಸ್ ಫೈನ್. ಸೊ ಅದಕ್ಕೋಸ್ಕರ ನಿಮ್ದೊಂದು ಒಪಿನಿಯನ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಮುಂದುವರ್ಸೋಣ ಅಂತ. ಯಾವುದು ಆ ಥರ ಪ್ರಾಜೆಕ್ಟ್ಸ್ ನಾನು ಮಾಡಿಲ್ಲ ಇದುವರೆಗೂ. ಸೊ ಅದೇ ಹೇಳ್ತಾ ಇದೆ ಸರ್ಗೆ, ಸರ್ ನೀವೇ ಮಾತಾಡಬೇಕು ಅಂತ. ನನಗೆ ಅದು ಗೊತ್ತಿಲ್ಲ ಏನು ಮಾತಾಡಬೇಕು ಅಂತ. ನಿಮ್ಮದು ಏನಿದೆ ಮೇಡಮ್, ಒಂದು ಮೂವಿಗೆ ಏನು ಬಜೆಟ್ ಇದೆ? ಸರ್ ಇವಾಗ ಪ್ರೆಸೆಂಟ್ಲಿ ನಾನು 5 ಮಾಡ್ತಾ ಇದ್ದೀನಿ ಸರ್. 5 ನೀವು ಟೋಟಲ್ ಇನ್ 5 ವಿತ್ ಕಮಿಟ್ಮೆಂಟ್? ಇಲ್ಲ ಸರ್, ಪ್ರಾಜೆಕ್ಟ್ಗೆ ಕಮಿಟ್ಮೆಂಟ್ ಆದರೆ ಎಷ್ಟು ಟೋಟಲ್ ಮಾಡ್ತಾರೆ ಸರ್? ಅದನ್ನ ಮಾತಾಡೋಣ, ಬಿಕಾಸ್ ನನಗೆ ನೋ ಐಡಿಯಾ. ಓಕೆ, ನಾವು ಓಪನ್ ಆಗಿ ಮಾತಾಡ್ಬೋದು ಅಂದ್ರು ಅದಕ್ಕೋಸ್ಕರ ಡೋಂಟ್ ಮೈಂಡ್. ಇಲ್ಲ ಸರ್, ಅಂದ್ರೆ ಕ್ಲಾರಿಟಿ ಇರುತ್ತೆ ಇಬ್ರಿಗೂ, ಏನು ತೊಂದರೆ ಇಲ್ಲ.
ಕಮಿಟ್ಮೆಂಟ್ ವಿಚಾರ ಪ್ರಾಜೆಕ್ಟ್ ಆದಮೇಲೆ ಅಗ್ರಿಮೆಂಟ್ ಆಗಿ ಲೈಕ್ ಕನ್ಫರ್ಮೇಶನ್ ನಮಗೊಂದು ಸಿಕ್ಕಿದ್ರೆ ಆಬ್ವಿಯಸ್ಲಿ ಅಷ್ಟೇ ಕೇಳಿದೆ. ಇಂಡಸ್ಟ್ರಿಯಲ್ ಕಾಮನ್ ಏನು ಹೌದು ಸರ್, ಬಟ್ ಅಂದರೆ ಮದರ್ ಪ್ರಾಮಿಸ್ ನಾನು ಇದುವರೆಗೂ ಅದು ಪ್ರಾಜೆಕ್ಟ್ ಯಾವುದು ಮಾಡಿಲ್ಲ. ಇರಲಿ ಇಲ್ಲ ಬಲಂತ ಆ ಥರ ಏನಿಲ್ಲ. ಇಲ್ಲ ಸರ್, ನೀವು ಮುಗಿಸ್ಕೊಳ್ಳಿ ನೆಕ್ಸ್ಟ್ ಟೈಮ್. ಸರಿ ಆಯಿತು. ನಿಮಗೂ ಒಂದು ಕ್ಲಾರಿಟಿ ಇರುತ್ತೆ, ಲೈಕ್ ನನಗೂ ಒಂದು ಕ್ಲಾರಿಟಿ. ಈ ಹೆಣ್ಣು ಮಗಳಲ್ಲಾದ ಬದಲಾವಣೆನ ನೀವು ನೋಡ್ತಾ ಇದ್ದೀರಾ. ಮೊದಲ ಮೀಟಿಂಗ್, ಎರಡನೇ ಮೀಟಿಂಗ್ನಲ್ಲಿ ಆಕೆಯ ಮಾತುಗಳನ್ನು ನೀವು ಕೇಳಿಸ್ಕೊಳ್ತಾ ಇದ್ದೀರಾ. ಅದು ದುಡ್ಡಿನ ಅನಿವಾರ್ಯತೆನೋ, ದುಡಿಮೆ ಅನಿವಾರ್ಯತೆನೋ, ಅಥವಾ ಚಿತ್ರರಂಗದ ಹಣೆ ಬರಾನೇ ಹಿಂಗೋ, ಮೊದಲನೇ ಮೀಟ್ನಲ್ಲಿ ಆಕೆ ಒಂದು ಚೂರು ಹಿಚ್ಕಿಚ್ ಮಾಡ್ತಾ ಇದ್ರು, ಮಾತಾಡೋದಕ್ಕೆ ಕಷ್ಟಪಡ್ತಾ ಇದ್ರು. ಆದರೆ ಸೆಕೆಂಡ್ ಮೀಟ್ನಲ್ಲಿ ಖುಲ್ಲ ಓಪನ್ ಆಗಿ ಆಕೆ ಮಾತಾಡ್ತಾ ಇದ್ದಾಳೆ. ಮೂವಿ ವಿತ್ ಕಮಿಟ್ಮೆಂಟ್, ಮೂವಿ ಶುರು ಆಗಲಿ ಸರ್, ಆಮೇಲೆ ನೋಡ್ಕೋಣ, ನಾನು ಮದರ್ ಪ್ರಾಮಿಸ್ ನಾನು ಹಿಂದೆಂದೂ ಮಾಡಿಲ್ಲ, ಇವತ್ತು ಮಾಡ್ತಾ ಇದ್ದೀನಿ ಅಂತ. ಅಂದರೆ ಈ ಕಿರಾತಕರು, ಈ ಪಾಪಿಗಳು ಹೆಣ್ಣು ಮಕ್ಕಳನ್ನು ಯಾವ ಕೂಪಕ್ಕೆ ತಳ್ತಾ ಇದ್ದಾರೆ, ಯಾವ ರೀತಿ ಅವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಕಮಿಟ್ಮೆಂಟ್ ಮಾಡಿ, ಇಲ್ಲ ಅಂದರೆ ಆಫರ್ ಇಲ್ಲ, ಕಮಿಟ್ಮೆಂಟ್ ಮಾಡಿ ನಿಮಗೆ ಅವಕಾಶ ಇಲ್ಲ. ಈ ಹೆಣ್ಣು ಮಕ್ಕಳು ಆಸೆ ಪಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬರೋ ಆಸೆ ಪಟ್ಟು ಇಂಡಸ್ಟ್ರಿಗೆ ಬಂದಾಗ ಇವ್ರು ನಡೆಸ್ಕೊಳ್ತಾ ಇರೋ ರೀತಿ ನೋಡಿ, ಆ ಹೆಣ್ಣು ಮಗಳಲ್ಲಾಗಿರೋ ಬದಲಾವಣೆ ನೋಡಿ. ಫಸ್ಟ್ ವಿಷುವಲ್ ನೀವು ನೋಡ್ತಾ ಇದ್ದೀರಾ, ಸೆಕೆಂಡ್ ವಿಷುವಲ್ ನೀವು ನೋಡ್ತಾ ಇದ್ದೀರಾ. ಆ ಹೆಣ್ಣು ಮಗಳ ಅನಿವಾರ್ಯತೆನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಇವ್ರು ನೋಡಿ. ಎರಡನೇದ್ರಲ್ಲಿ ಆಕೆ ಬಟ್ಟೆ ಸಹ ಚಿಕ್ಕದು ಹಾಕೊಂಡ್ಬರ್ತಾರೆ, ರಿವೀಲಿಂಗ್. ಮೈ ತುಂಬ ಆ ಹೋಟೆಲ್ಗೆ ಬರೋವಾಗ ಒಂದು ಪುಲ್ಲೋವರ್ ಹಾಕೊಂಡ್ಬರ್ತಾಳೆ, ಪುಲ್ಲೋವರ್ ತೆಗೆದು ರಿವೀಲಿಂಗ್ ಡ್ರೆಸ್ ಹಾಕೊಂಡು ಬಂದು ಕೂತ್ಕೊಳ್ತಾಳೆ. ಅಷ್ಟು ಅನಿವಾರ್ಯತೆಗೆ ಈ ಪಾಪಿಗಳು ಹೆಣ್ಣು ಮಕ್ಕಳನ್ನ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.